ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಕೇವಲ 24 ಗಂಟೆಗಳಲ್ಲೇ ಚುನಾವಣಾ ಆಯೋಗ 4 ದೊಡ್ಡ ಆಕ್ಷನ್ ಗಳನ್ನು ಮಾಡಿದೆ. ಈ 4 ಮಮತಾ ಬ್ಯಾನರ್ಜಿಗೆ ಸಿಕ್ಕಿರ್ತಕ್ಕಂತ ದೊಡ್ಡ ಆಘಾತಗಳು. ನಾಮಿನೇಷನ್ ಫೈಲ್ ಮಾಡಿದ್ದ ಮಮತಾ ಬ್ಯಾನರ್ಜಿಯ ಒಬ್ಬ ಅಭ್ಯರ್ಥಿ ಚುನಾವಣೆ ಎದುರಿಸೋದಕ್ಕೂ ಮುಂಚೆನೆ ಸೋತೋಗಿದ್ದಾನೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿ ನಾಮಿನೇಷನ್ ಕ್ಯಾನ್ಸಲ್ ಮಾಡಾಕಿದೆ ಚುನಾವಣಾ ಆಯೋಗ. ಮೊನ್ನೆ ತಾನೇ ಟಿಎಂಸಿಯ ಎಂಪಿಗಳು ಚುನಾವಣಾ ಆಯುಕ್ತರ ಮುಖ್ಯ ಕಚೇರಿಗೆ ನುಗ್ಗಿ ಧಮಕಿ ಹಾಕೋದಿಕ್ಕೆ, ಗೂಂಡಾಗರ್ದಿ ಮಾಡೋದಿಕ್ಕೆ, ಎದುರಿಸೋದಿಕ್ಕೆ, ಬೆದರಿಸೋದಿಕ್ಕೆ ಅಲ್ಲೇ ಮಾಡೋ ರೀತಿ ಹೋಗಿದ್ರಲ್ಲ. ಮುಖ್ಯ ಚುನಾವಣಾ ಆಯುಕ್ತರಿಂದ ಮಹಾಮಂಗಳಾರತಿ ಮಾಡಿಸ್ಕೊಂಡ್ ಬಂದಿದ್ರಲ್ಲ. ಅದರ ನಂತರ ಈ ದೊಡ್ಡ 4 ಆಕ್ಷನ್ ಗಳಾಗಿರೋದು. ಕಂಪ್ಲೀಟ್ ಆಗಿ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ಶಾಂತಿಯುತವಾಗಿ ಚುನಾವಣೆಯನ್ನ ಸಂಪನ್ನಗೊಳಿಸೋದಿಕ್ಕೆ ಟೊಂಕ ಕಟ್ಟಿ ನಿಂತಿದೆ. ಪಶ್ಚಿಮ ಬಂಗಾಳ ಒಂದಕ್ಕೆ ಭದ್ರತೆಗೆ ಅಂತೇಳಿ 75,000 ಲಾಠಿಗಳನ್ನ ಪೊಲೀಸರು ಕೈಲಿರುತ್ತಲ್ಲ ಅಂತಹ ಲಾಠಿಗಳನ್ನ 75,000 ಪಶ್ಚಿಮ ಬಂಗಾಳಕ್ಕೆ ಕಳಿಸಿರುವುದು ಚುನಾವಣಾ ಆಯೋಗ. ನೀವೀಗಾಗಲೇ ನೋಡಿರ್ಬೋದು, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧ ಆಪರೇಷನ್ಗೆ ಅಂತ ಬಳಸುವ ಬುಲೆಟ್ ಪ್ರೂಫ್ ಅತ್ಯಾಧುನಿಕ ವಾಹನಗಳನ್ನ ಕೇಂದ್ರ ಸರ್ಕಾರ ಪಶ್ಚಿಮ ಬಂಗಾಳಕ್ಕೆ ಕಳಿಸಿಕೊಟ್ಟಿತ್ತು. ಈಗ ಬಂದಿರತಕ್ಕಂತ 75,000 ಲಾಠಿಗೆ ಎಣ್ಣೆ ಹಚ್ಚಿ ಬಾರಿಸಿದ್ರು ಅಂದ್ರೆ ದಂಗಾಕೋರರು, ಟಿಎಂಸಿಯ ಗೂಂಡಾಗಳು ವಿಲ ಸೇರ್ಬಿಡ್ಬೇಕು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2.25 ಲಕ್ಷ ಸಿಆರ್ಪಿಎಫ್ ಯೋಧರು ಕಣಕ್ಕಿಳಿದಿರೋದು ಪಶ್ಚಿಮ ಬಂಗಾಳ ಒಂದರಲ್ಲೇ. ಟಿಎಂಸಿ ಗೂಂಡಾಗಳನ್ನ ಎಡಮುರಿಗೆ ಕಟ್ಟೋದಿಕ್ಕೆ ಶುರುವಾತ್ 75,000 ಲಾಠಿಗಳಿಂದಲೇ ಶುರು ಮಾಡೋಣ. ಚುನಾವಣಾ ಆಯೋಗ ಈ ಹಿಂದಿನ ರೀತಿ ಅಲ್ಲು ಕಿತ್ತ ಹಾವಿನಂತೆ ವರ್ತನೆ ಮಾಡಲ್ಲ. ತನ್ನ ಫುಲ್ ಪವರ್ ನ ತೋರಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಗೂಂಡಾ ಬದ್ಮಾಶ್ ಗಳನ್ನ ಹುಟ್ಟಡಗಿಸ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಸಿಆರ್ಪಿಎಫ್ ಕೇಂದ್ರ ಭದ್ರತಾ ದಳದ ಬಳಿ ಇರತಕ್ಕಂತಹ ಆಯುಧಗಳು ಸಾಮಾನ್ಯ ಅಲ್ಲ, ಅತ್ಯಾಧುನಿಕ ಅಡ್ವಾನ್ಸ್ ವೆಪನ್ಸ್. ಅದನ್ನ ಬಳಸೋದಿರ್ಲಿ, ತೋರಿಸಿದ್ರೆ ಸಾಕು ಟಿಎಂಸಿಯ ಗುಂಡಾಗಳು ಎದ್ನು ಬಿದ್ನು ಅಂತ ಓಡಿ ಹೋಗಿ ಬಿಡ್ತಾರೆ. ಅದರ ಜೊತೆಗೆ ಈಗ 75,000 ಲಾಠಿ ಅಂದ್ರೆ ಯೋಚನೆ ಮಾಡಿ. ಇಷ್ಟು ದೊಡ್ಡ ಸಂಖ್ಯೆಯ ಲಾಠಿಗಳನ್ನ ಪಶ್ಚಿಮ ಬಂಗಾಳಕ್ಕೆ ಕಳಿಸಿರೋದು ಯಾಕಪ್ಪ ಅಂದ್ರೆ 2021 ಇದೇ ಪಶ್ಚಿಮ ಬಂಗಾಳ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಒಂದು ಘಟನೆ ಆಗಿತ್ತು. ಶೀತಲ್ ಕೋಚಿ ಅನ್ನುವ ಸ್ಥಳದಲ್ಲಿ ಮತದಾನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಂಸೆ ನಡೆದಿತ್ತು. ಇದನ್ನ ಮಾಡಿದ್ದವರು ಟಿಎಂಸಿಯ ಗೂಂಡಾಗಳು. ಅಂತಹ ಘಟನೆ ಆಗದಂತೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ತಡೆಯೋದಕ್ಕೇನೆ 75,000 ಲಾಠಿ ಕಳಿಸಿರೋದು. ಮೊನ್ನೆ ನಾನು ನಿಮ್ಗೊಂದು ಟ್ವೀಟ್ ತೋರಿಸಿದ್ದೆ. ಚುನಾವಣಾ ಆಯೋಗ ಮಾಡಿರೋದು ಪಶ್ಚಿಮ ಬಂಗಾಳದಲ್ಲಿ ಭಯರಹಿತ, ಹಿಂಸಾರಹಿತ ಚುನಾವಣೆ ಮಾಡೋದಕ್ಕೆ ನಾವು ಟೊಂಕಬದ್ಧ. ಯಾಕಂದ್ರೆ ಈ ಟಿಎಂಸಿಯ ಗುಂಡಾಗಳು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗೋದಕ್ಕೆ ರೆಡಿ ಇರ್ತಾರೆ. ಜಡ್ಜ್ ಗಳನ್ನೇ ಬಿಟ್ಟಿಲ್ಲ, ಕೂಡಿ ಹಾಕಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಈ ಶೀತಲ್ಪುರ ಅನ್ನೋ ಒಂದು ಘಟನೆ ಹೇಳಿದೆ ನಾನು ನಿಮಗೆ. ಅಲ್ಲಿ ಕಳೆದ ಬಾರಿ ಹಿಂಸಾಚಾರ ಆಗಿದ್ರಿಂದ ಕೇಂದ್ರ ಭದ್ರತಾ ದಳ ಗುಂಡಾರ್ಸಿತ್ತು, 4 ಜನರ ಸಾವಾಗಿತ್ತು. ಅದನ್ನೇ ಮುಂದಿಟ್ಕೊಂಡು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, 4 ಜನ ಅಮಾಯಕರನ್ನ ಗುಂಡೊಡೆದು ಸಾಯಿಸಲಾಗಿದೆ ಅಂತ ಅನುಕಂಪದ ಆಧಾರದಲ್ಲಿ ಪ್ರಚಾರ ಮಾಡಿ ಲಾಭ ಗಿಟ್ಟಿಸಿಕೊಂಡಿದ್ರು ಮಮತಾ ಬ್ಯಾನರ್ಜಿ ಕಳೆದ ಬಾರಿ. ಈ ಬಾರಿ ದಂಗೆ ಮಾಡೋರಿಗೆ ಲಾಠಿ ರುಚಿ ತೋರಿಸೋದಕ್ಕೆ ಚುನಾವಣಾ ಆಯೋಗ ಸಿದ್ಧತೆ ಮಾಡಿರೋದು. ಎಣ್ಣೆ ಹಚ್ಚಿ ಬಾರಿಸೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಎದ್ನೋ ಬಿದ್ನೋ ಅಂತ ಟಿಎಂಸಿ ಗುಂಡಾಗಳು ಮನೆ ಸೇರ್ಬೇಕು. ಎಲ್ಲಿ ದಂಗೆ ಮಾಡೋದಕ್ಕೆ ಶುರು ಮಾಡಿರ್ತಾರೋ ಅಲ್ಲಿಂದ ಬಾರಿಸೋದಕ್ಕೆ ಶುರು ಮಾಡಿದ್ರೆ ಮನೆ ಮುಟ್ಟೋವರೆಗೂ ಸಿಆರ್ಪಿಎಫ್ ಯೋಧರು ಬಾರಿಸ್ತಾನೆ ಇರ್ತಾರೆ ಎಣ್ಣೆ ಹಚ್ಚಿದ ಲಾಠಿಗಳಿಂದ. ಮೊದಲೆಲ್ಲ ಏನಾಗ್ತಾ ಇತ್ತು, ಎಲ್ಲಾದ್ರೂ ಹಿಂಸೆಗಳಾದ್ರೆ ದ್ವೇಷ ಭಾಷಣ ಮಾಡಿದ್ರೆ ನೋಟಿಸ್ ಕೊಡಲಾಗ್ತಾ ಇತ್ತು. ಆದ್ರೆ ಈಗ ಅಲ್ಲೇಟ್ರ ಅಲ್ಲೇ ಬಹುಮಾನ, ಡೈರೆಕ್ಟ್ ಎಫ್ಐಆರ್ ಆಗ್ತಾ ಇದೆ ಚುನಾವಣಾ ಆಯೋಗ. ಅದಕ್ಕೆ 2 ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಮೊನ್ನೆ ಖರ್ಗೆ ಅಸ್ಸಾಂನಲ್ಲಿ ದ್ವೇಷ ಭಾಷಣ ಮಾಡಿದ್ರಲ್ಲ, ಪಾಯಿಸನ್, ಸ್ನೇಕ್, RSS ನ ಕೊಲ್ಲಿ, ಹೊಡಿರಿ ಬಡಿರಿ ಅಂತ. ಅದರ ಎಫ್ಐಆರ್ ವಿತೌಟ್ ನೋಟಿಸ್ ದಾಖಲಾಗಿರೋದು. ಪವನ್ ಕೇರ ವೈಯಕ್ತಿಕವಾಗಿ ದಾಳಿ ಮಾಡಿದ್ರಲ್ಲ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾರ ಹೆಂಡತಿಯ ಮೇಲೆ, ಅದರ ಎಫ್ಐಆರ್ ಸಹ ವಿತೌಟ್ ನೋಟಿಸ್ ಆಗಿರೋದು. ಮೊದಲೆಲ್ಲ ಏನಾಗ್ತಾ ಇತ್ತು, ನೋಟಿಸ್ ಮೇಲೆ ನೋಟಿಸ್ ಕೊಡಲಾಗ್ತಾ ಇತ್ತು, ಕೊನೆಗೆ ಚುನಾವಣೆ ಮುಗಿದು ಹೋಗ್ತಾ ಇತ್ತು. ದ್ವೇಷ ಭಾಷಣ ಮಾಡಿರೋರು, ಹಿಂಸೆ ಮಾಡಿರೋರು ಬಚಾವ್ ಆಗ್ತಾ ಇದ್ರು. ವೋಟಿಂಗ್ ಆಗೋಕ್ಕೂ ಮುಂಚೆನೆ ಮಮತಾ ಬ್ಯಾನರ್ಜಿ ಒಬ್ಬ ಕ್ಯಾಂಡಿಡೇಟ್ ಗೆ ಮರ್ಮಾಘಾತ. ಕೃಷ್ಣನಗರ್ ಉತ್ತಮ್ ನಗರ್ ಅನ್ನುವ ಅಸೆಂಬ್ಲಿ ಕ್ಷೇತ್ರದ ಟಿಎಂಸಿ ಅಭ್ಯರ್ಥಿ ಅಭಿನವ್ ಭಟ್ಟಾಚಾರ್ಯ, ಈತನ ಕ್ಯಾಂಡಿಡೇಚರ್ನೇ ಕ್ಯಾನ್ಸಲ್ ಮಾಡಿದೆ ಚುನಾವಣಾ ಆಯೋಗ, ರದ್ದು ಮಾಡಿದೆ. ಅದಕ್ಕೆ ಕಾರಣ ಏನ್ ಗೊತ್ತಾ, ಕೇಂದ್ರ ಸರ್ಕಾರದೊಂದಿಗೆ ಬಿಸ್ನೆಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಂತೆ ಈತ. ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ ಈತನ ಕ್ಯಾಂಡಿಡೇಚರ್ ನ ನಾಮಪತ್ರವನ್ನ ತಿರಸ್ಕರಿಸಿ ಕ್ಯಾಂಡಿಡೇಚರ್ ನ ಕ್ಯಾನ್ಸಲ್ ಮಾಡಾಕಿದೆ ಚುನಾವಣಾ ಆಯೋಗ. ಯಾಕಂದ್ರೆ ಆ ಆಕ್ಟ್ ಪ್ರಕಾರ ಯಾವುದೇ ವ್ಯಕ್ತಿ ಸರ್ಕಾರಿ ಕೆಲಸದ ಜೊತೆಗೆ ಗುರುತಿಸಿಕೊಂಡಿದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಬರೋದಿಲ್ಲ, ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಬರ್ಬೇಕಾಗತ್ತೆ. ಮಮತಾ ಬ್ಯಾನರ್ಜಿಯ ಕಾರ್ಗಳನ್ನ, ಹೆಲಿಕಾಪ್ಟರ್ ಗಳನ್ನ ಎಲ್ಲವನ್ನ ಬಿಟ್ಟು ಬಿಡದೆ ಚೆಕ್ ಮಾಡ್ತಾ ಇದೆ ಚುನಾವಣಾ ಆಯೋಗ. ಮೊದಲೆಲ್ಲ ಚುನಾವಣಾ ಆಯೋಗ ಅಲ್ಲೂ ಕಿತ್ತ ಹಾವಿನ ರೀತಿ ಇರ್ತಾ ಇತ್ತು. ತನಗೆ
ಸಂವಿಧಾನನೇ ಕೊಟ್ಟಿರ್ತಕ್ಕಂಥ ಪವರ್ ನ ಬಳಸ್ತಾನೆ ಇರ್ಲಿಲ್ಲ. ಈ ಎಲ್ಲ ಲೂಪ್ ಹೋಲ್ ಗಳನ್ನ ಬಳಸಿ ಮಮತಾ ಬ್ಯಾನರ್ಜಿ ಗೂಂಡಾಗರ್ದಿ ಮಾಡಿ, ಎದುರಿಸಿ ಬೆದರಿಸಿ, ಬೂತ್ ಕ್ಯಾಪ್ಚರಿಂಗು, ಸತ್ತವರ ಹೆಸರಲ್ಲಿ ಫರ್ಜಿ ವೋಟ್ ಗಳನ್ನ ಹಾಕಿಸಿ ಎಲೆಕ್ಷನ್ ಗೆದ್ದು ಮೂರು ಬಾರಿ ಪಶ್ಚಿಮ ಬಂಗಾಳನ ಆಳಿದ್ರು. ಮಮತಾ ಬ್ಯಾನರ್ಜಿ ಸರ್ಕಾರ ಅಂದ್ರೆ ಭ್ರಷ್ಟಾಚಾರ. ಆಗಿನ ಮಾಜಿ ಶಿಕ್ಷಣ ಸಚಿವ ಪಾರ್ಥ ಚಟರ್ಜಿ ಈ ವ್ಯಕ್ತಿಗೆ ಇಡಿ ಅವರು ಮೂರು ಬಾರಿ ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ ಅಂತ. ಕಾರಣ ಈತ ಶಿಕ್ಷಣ ಸಚಿವನಾಗಿದ್ದಾಗ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಲ್ಲಿ ಹಗರಣ ಮಾಡಿ ಸಿಕ್ಕಾಕೊಂಡಿದ್ದ. ಇಡಿ ಮೂರು ಬಾರಿ ನೋಟಿಸ್ ಕೊಟ್ರು, ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ದಿಢೀರಂತ ಇಡಿ ಈತನ ಆಫೀಸ್ ಮತ್ತು ಮನೆಯ ಮೇಲೆ ರೇಡ್ ಮಾಡಾಕಿದೆ. ಈಗೇನ್ ಮಾಡ್ತಾರೆ ಮಮತಾ ಬ್ಯಾನರ್ಜಿ, ಹೇಗೆ ಬಚಾವ್ ಮಾಡ್ತಾರೆ ಇವರನ್ನೆಲ್ಲ? ಯಾಕಂದ್ರೆ ಈಗ ಅಧಿಕಾರ ಚುನಾವಣಾ ಆಯೋಗದ ಕೈಲಿದೆ, ನೀತಿ ಸಂಹಿತೆ ಜಾರಿನಲ್ಲಿದೆ. ಈಗ ಇಡಿ ರೈಡ್ ನ ತಡಿಲಿ ಹೋಗಿ ಮಧ್ಯಪ್ರವೇಶ ಮಾಡಿ ಫೈಲು ಪೆನ್ ಡ್ರೈವ್ ಗಳನ್ನು ಒತ್ಕೊಂಡು ಬಂದ್ರಲ್ಲ, ಆ ರೀತಿ ಈಗ ಮಾಡ್ಲಿ ಒತ್ತು ಒಳಗಾಕ್ಬಿಡುತ್ತೆ ಚುನಾವಣಾ ಆಯೋಗ. ಇನ್ನೊಬ್ಬ ಟಿಎಂಸಿ ಅಭ್ಯರ್ಥಿ ದೇವಶಿಸ್ ಕುಮಾರ್ 2021ರಲ್ಲಿ ಅಫಿಡವಿಟ್ ಸಲ್ಲಿಸಿದಾಗ ನಂದು PUC ಆಗಿದೆ ಅಂತ ಹೇಳಿದ್ದ. 2026ರ ಈ ಎಲೆಕ್ಷನ್ ನಲ್ಲಿ MCOM LLB ಆಗಿದೆ ಅಂತ ಹೇಳಿದಾನೆ. ಅಂದ್ರೆ 2026ಕ್ಕೆ ಈತ MCOM ಮತ್ತು LLB ಕಂಪ್ಲೀಟ್ ಮಾಡಬೇಕು ಅಂದ್ರೆ 2021ರಲ್ಲೇ ಡಿಗ್ರಿ ಆಗಿರ್ಬೇಕು. 2021ರ ಅಫಿಡವಿಟ್ ಅಲ್ಲಿ BCom ಡಿಗ್ರಿಯ ಬಗ್ಗೆ ಮೆನ್ಷನ್ ಆಗಿರ್ಬೇಕು. ಆದ್ರೆ ಅಲ್ಲಿದ್ದು ಕೇವಲ PUC ಮಾತ್ರ. ಅಷ್ಟೇ ಅಲ್ಲದೆ ಈತ ಪಡೆದಿರ್ತಕ್ಕಂಥ ಡಿಗ್ರಿ ಸಹ ಫರ್ಜಿ ಯೂನಿವರ್ಸಿಟಿ ಇಂದ ಅನ್ನೋದು ಗೊತ್ತಾಗಿರೋದು. ಚುನಾವಣಾ ಆಯೋಗ ವಿಚಾರಣೆಗೆ ಕರೆಸಿದ ಈತನನ್ನ ಸಲ್ಲಿಸಿರ್ತಕ್ಕಂತಹ ಅಫಿಡವಿಟ್ ನಲ್ಲಿ ವ್ಯತ್ಯಾಸ ಯಾಕೆ ಅಂತ ಕೇಳ್ತಾ ಇದೆ. ಒಂದೇ ದಿನ ಮೂರು ರ್ಯಾಲಿ ಮಾಡಿರೋದು ಮೋದಿ, ವರ್ತಮಾನ್, ಜಯದೇವ್ಪುರ್, ವಿಲಾಸ್ಪುರ್ ಅಂತ. ಜನ ಸಾಗರದಂತೆ ನುಗ್ಗಿದ್ದಾರೆ, ಕಾಲಿಡೋದಕ್ಕೂ ಜಾಗ ಇಲ್ಲ. ಪೆಂಡಾಲ್ ಅಲ್ಲಿ ಅಷ್ಟೇ ಅಲ್ಲ, ಮೈದಾನದಿಂದ ಆಚೆ ಸಹ ಜನ ನಿಂತಿದ್ದಾರೆ. ರ್ಯಾಲಿ ನಡೆಯೋ ಸ್ಥಳದಿಂದ 106 ಮೀಟರ್ ದೂರದಲ್ಲಿ ಮೊದಲು ಮೋದಿ ಹೆಲಿಕಾಪ್ಟರ್ ಬಂದು ಇಳಿಯುತ್ತೆ. ಆ ಹೆಲಿಕಾಪ್ಟರ್ ಇಳಿದ ಸ್ಥಳದಲ್ಲೇ ಸಾವಿರಾರು ಜನ ಇದ್ರಂತೆ. ಅದು ಮಠ ಮಧ್ಯಾಹ್ನ 11, 12, 1 ಗಂಟೆಯಲ್ಲಿ ರ್ಯಾಲಿಗಳು ನಡೆಯೋದು. ಇಷ್ಟು ಬಿಸಿಲಿದ್ರು ಅಷ್ಟು ದೊಡ್ಡ ಮಟ್ಟದ ಜನ ಸೇರಿದ್ದಾರೆ ಅಂದ್ರೆ ಮಮತಾ ಸರ್ಕಾರನ ಕಿತ್ತೊಗೆಯೋದಿಕ್ಕೆ ಮನಸ್ಸು ಮಾಡಿದ್ದಾರೆ ಅಂತಾನೆ ಅರ್ಥ. ಮಮತಾ ಬ್ಯಾನರ್ಜಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿರತಕ್ಕಂತ ಮತುವಾ ಸಮುದಾಯದ ಹಿಂದೂಗಳಿಗೆ ನರೇಂದ್ರ ಮೋದಿ ಅವರು ಸಿಟಿಜನ್ಶಿಪ್ ಕೊಡಲ್ಲ ಅಂತ. ಇದ್ರ ಬಗ್ಗೆನೂ ಮೋದಿ ಮಾತಾಡಿದ್ದಾರೆ. ಭಯ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಬಂದ ನಂತರ ನಮ್ಮ ಮೊದಲ ಆದ್ಯತೆ ಭಾರತಕ್ಕೆ ಬಾಂಗ್ಲಾದೇಶದಿಂದ ಬಂದಿರತಕ್ಕಂತ ಮತುವಾ ಸಮುದಾಯದ ಹಿಂದೂಗಳಿಗೆ CAA ಅಂಡರ್ ನಲ್ಲಿ ಸಿಟಿಜನ್ಶಿಪ್ ಕೊಡೋದು. ಇಲ್ಲೂ ಸಹ ಮಮತಾ ಬ್ಯಾನರ್ಜಿ ಮತುವಾ ಸಮುದಾಯವನ್ನು ಮುಂದಿಟ್ಕೊಂಡು ಎದುರಿಸತಕ್ಕಂತಹ ಸ್ಟ್ರಾಟಜಿ ಫ್ಲಾಪ್ ಆಗೋಗಿದೆ. ಮಮತಾ ಬ್ಯಾನರ್ಜಿ ಈ ಬಾರಿ ಕಂಟೆಸ್ಟ್ ಮಾಡ್ತಾ ಇರೋದು ಭವಾನಿಪುರದಿಂದ. ಭವಾನಿಪುರದಲ್ಲೂ ಹಿಂಸೆಗಳಾಗಿದ್ದಾವೆ. ಸಾಧು ಸಂತರನ್ನ ಟಾರ್ಗೆಟ್ ಮಾಡಿ ಟಿಎಂಸಿಯ ಗೂಂಡಾಗಳು ಥಳಿಸಿದ್ದಾರೆ. ಹಿಂದೂ ಆಶ್ರಮಗಳಿಗೆ ವಿದ್ಯುತ್ ಸಂಪರ್ಕ, ನೀರಿನ ಸಂಪರ್ಕನ ಮಮತಾ ಬ್ಯಾನರ್ಜಿ ಸರ್ಕಾರ ಭವಾನಿಪುರದಲ್ಲಿ ಬಂದ್ ಮಾಡಿದೆ. ಇದೆಲ್ಲ ಮಾಡ್ತಾ ಇರೋದು ಹತಾಶೆಯಿಂದ. 55,000 ಮಮತಾರ ಭವಾನಿಪುರ 1ರಲ್ಲೇ SIR ನಲ್ಲಿ ವೋಟ್ಗಳು ಡಿಲೀಟ್ ಆಗಿರೋದು. ಕಳೆದ ಬಾರಿ ಮಮತಾ ಗೆದ್ದಿದ್ದೆ 55,000 ವೋಟ್ಗಳ ಅಂತರದಿಂದ. ಈಗ ಡಿಲೀಟ್ ಆಗಿರೋದೇ ಅಷ್ಟು ಸಂಖ್ಯೆಯ ವೋಟ್ಗಳು ಅಂದ್ರೆ ಬೀದಿಯ ಗೆಲುವು ಈ ಬಾರಿ ಗಗನ ಕುಸುಮ. ಕಳೆದ ಬಾರಿ ಸುವೇಂದು ಅಧಿಕಾರಿ ನಂದಿ ಗ್ರಾಮದಿಂದ ಮಮತಾ ಬ್ಯಾನರ್ಜಿಯನ್ನ ಓಡಿಸಿದ್ರು. ಈ ಬಾರಿ ಅವರ ಸ್ವಕ್ಷೇತ್ರ ಭವಾನಿಪುರದಿಂದಲೇ ಓಡಿಸ್ತಾ ಇದ್ದಾರೆ. ಈ ಎಲ್ಲ ಫ್ರಸ್ಟ್ರೇಷನ್ ಇಂದಾಗಿ ಟಿಎಂಸಿಯ ಕಾರ್ಯಕರ್ತರು ಹಿಂದೂ ಸಾಧು ಸಂತರನ್ನ, ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.